ಹಲೋ ವೆಲ್ಕಮ್ ಬ್ಯಾಕ್ ಟು ಮಲ್ಲಿಕಾ ಮಧು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಆ್ಯಕ್ಚುಲಿ ನಾವು ಸಂಡೇ ಮಾರ್ನಿಂಗ್ ನಮ್ಮ ಮನೆಗೆ ಬಂದ್ವಿ. ಮನೆಯಲ್ಲಿ ನಾನ್ ವೆಜ್ ಮಾಡಿ, ನಾಟಿ ಚಿಕನ್ ಬಸ್ಸಾರು ಮಾಡಿ, ಆಮೇಲೆ ಬೋಟಿ ಆರ್ಡರ್ ಮಾಡಿದರು ನಮ್ಮಪ್ಪ. ಸೊ ಬೋಟಿನ ಕೂಡ ನಾವು ಕುಕ್ ಮಾಡಿ ತೋಟ ಹತ್ರ ಬಂದ್ವಿ. ಇವತ್ತೇ ಅಂದರೆ ವೈಟ್ ಫೀಲ್ಡ್ ಹೋಗಬೇಕು, ಸಂತೋಷ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಕ್ಕೆ. ಹಾಗೆ ನಮ್ಮಪ್ಪ ತೋಟದಲ್ಲಿ ಕರಿಬೇವು ಮತ್ತು ಡ್ರಮ್ ಸ್ಟಿಕ್ ಲೀವ್ಸು ಮೀನ್ಸ್ ನುಗ್ಗೆ ಸೊಪ್ಪು, ಆ್ಯಕ್ಚುಲಿ ನುಗ್ಗೆ ಸೊಪ್ಪು ತಗೊಂಡು ಹಲಸಿನಕಾಯಿನೂ ನಮ್ಮಪ್ಪ ಇಲ್ಲೇ ಮರದಲ್ಲೇ ಇದೆ ತಗೊಳ್ಳಿ ಅಂತಂದರು. ಸೊ ಹಲಸಿನಕಾಯಿನೂ ತಗೊಂಡು, ಆಮೇಲೆ ಇನ್ನೂ ಸ್ವಲ್ಪ ತಗೊಳ್ಳಿ ಕರಿ ಲೀವ್ಸ್ ಅಂತಂದರು, ಕರಿಬೇವು ತಗೊಂಡು. ಅಂದರೆ ಚೆನ್ನಾಗಿರುತ್ತೆ ಅಲ್ವಾ, ಫ್ರೆಶ್ಶಾಗಿ ತೋಟ ಹತ್ರದಿಂದ ಕಿತ್ಕೊಂಡೋಗಿ 1 ವೀಕೆಲ್ಲ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ನುಗ್ಗೆ ಸೊಪ್ಪಂತೂ ಸ್ವಲ್ಪ ಬೇಕು, ನಮ್ಮಪ್ಪಗೆ ಕೊಯ್ದಿಟ್ಟಿರಿ ಅಪ್ಪ ಅಂತ ಹೇಳಿದರೆ ಅವರು ಅರ್ಧ ಮರನೇ ಸ್ವಲ್ಪ ಬೀಳಿಸ್ಬಿಟ್ಟು ಅದು ಎಲ್ಲ ತಗೊಂಡೋಗು ಅಂತಂದರು. ಮತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಟೋರ್ ಮಾಡೋಣ ಅಂದ್ಬಿಟ್ಟು ಅದನ್ನು ತುಂಬ ತಗೊಂಡು ಬಂದೆ. ಸೊ ನಮ್ಮ ಹಸ್ಬೆಂಡ್ಗೂ ಇನ್ನೂ ಸ್ವಲ್ಪ ತಗೋ, 1 ವೀಕ್ ಆಗಲಿ, 1 ವೀಕ್ಗೆ ಆಗೋ ಅಷ್ಟು ಕರಿ ಲೀವ್ಸು. ಸಿಟಿಯಲ್ಲಿ ಗೊತ್ತಲ್ವ, ಪ್ರತಿಯೊಂದು ಬೈ ಮಾಡಬೇಕು, ಅದಕ್ಕೆ ಅಂತ ಹೇಳಿ ಇದು ಹೈಬಿಸ್ಕಸ್. ಮತ್ತು ಇದೊಂದು ಚಿಕ್ಕದು ಆಲ್ರೆಡಿ ಹೂವು ಬಿಟ್ಟಿದೆ. ಇದು ಆ್ಯಕ್ಚುಲಿ ಹೈಬಿಸ್ಕಸ್ ಪ್ಲ್ಯಾಂಟ್ ಒಂದು ಹಾಕುವಪ್ಪ ಅಂತ ನಾನು ನಮ್ಮಪ್ಪಗೆ ಹೇಳಿದ್ದು, ಯಾವಾಗಾದರೂ ತಲೆ ಮೆಹಂದಿ ಹಾಕಿದಾಗ. ಸೊ ಈ ಹೈಬಿಸ್ಕಸ್ ತುಂಬ ಯೂಸ್ಫುಲ್ ಅಂತ. ಇದೊಂದು ಆ್ಯಕ್ಚುಲಿ ಪ್ಲ್ಯಾಂಟ್ ಏನು ಅಂತ ನನಗೂ ಗೊತ್ತಿಲ್ಲ. ನಮ್ಮಪ್ಪ ಎಲ್ಲಾದರೂ ಔಟ್ಸೈಡ್ ಹೋದರೆ ಫ್ರೆಂಡ್ಸ್ ಜೊತೆ, ಇಲ್ಲ ಈ ಕಡೆ ತೋಟದಲ್ಲಿ ಯಾವ ಥರ ಬೆಳೆಯೋದು ಅಂತ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ನಾಲೆಜ್ಗೆ ಏನು ಮಾಡೋಕ್ಕೆ, ಗಿಡ ಇಷ್ಟ ಆಗಲಿ, ಫ್ಲವರೇ ಆಗಲಿ, ಫ್ರೂಟೇ ಆಗಲಿ, ಒಂದು ಟ್ರೀನೇ ಆಗಲಿ, ಸೊ ಅದು ನನಗೆ ತೊಗೊಂಬಂದು ತೋಟದಲ್ಲಿ ಬೆಳೆಸ್ತಾರೆ. ಸೊ ಅದು ನಮ್ಮಪ್ಪಗಿರೋ ಹೈ ಟ್ಯಾಲೆಂಟ್. ಅಂದರೆ ನಮಗೆ ಇದೆ ಸುಮ್ಮನೆ ವೇಸ್ಟು. ಯಾರ್ಯಾರಿಗೆ ನೇಚರ್ ಅಂದರೆ ಇಷ್ಟ ಇದೆಯೋ ಈ ವಿಡಿಯೋಗೆ ಲೈಕ್ ಕೊಡಿ. ನಮ್ಮಪ್ಪ ಸಾಕೊಂಡಿರೋ ತೋಟದ ನಾಯಿ ಮರಿಗಳು. ಮ್ಯಾಂಗೋ ತರ್ತೀನಿ ಅಂದ್ಬಿಟ್ಟು ಕೆಲವೊಂದು ಮರ ನಮ್ಮಪ್ಪಗೆ ಚೆನ್ನಾಗಿ ಗೊತ್ತಲ್ವ, ಸೊ ಆ ಮರದಿಂದ ತೊಗೊಂಬರ್ತೀನಿ ಅಂತ ಅಲ್ಲಿ ಹೋದ್ರು. ಜಾಕ್ ಫ್ರೂಟ್ ಎಲ್ಲ ಬ್ಯಾಗಿಗೆ ತುಂಬಿಸಿ ಇಡ್ತಿದ್ದೀವಿ. ಆ್ಯಕ್ಚುಲಿ ನಾವು ಬರ್ತಿದ್ದೀವಿ, ಟೈಮ್ ಇಲ್ಲ, ಬೇಗ ಹೋಗಬೇಕು ಅಂತಂದಿದ್ವಿ. ನುಗ್ಗೆ ಸೊಪ್ಪು ರೆಂಬೆನ ಬೆಳೆಸಿ ನುಗ್ಗೆ ಸೊಪ್ಪನ್ನ ಸ್ವಲ್ಪ ತಗೊಂಡು ನಮಗೆ ಇಟ್ಟಿದ್ರು ಸೆಪ್ರೇಟಾಗಿ. ಸೊ ಅದರಲ್ಲಿ ಇನ್ನು ಮತ್ತೆ ರೆಂಬೆ ಕಂಪ್ಲೀಟ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಕಂಪ್ಲೀಟ್ ಎಲ್ಲನೂ ನೀವು ತಗೊಳ್ಳಿ, ಯಾಕಂದರೆ ಸ್ಟೋರ್ ಮಾಡ್ಬೋದು. ಅದು ನಾವು ಪಿಕಲ್ ಥರನೂ ಮಾಡ್ಬೋದು, ಇದನ್ನ ಚಟ್ನಿ ಮಾಡ್ಬೋದು. ಚಟ್ನಿ ಮತ್ತು ಈ ನುಗ್ಗೆ ಸೊಪ್ಪಿಂದ ತುಂಬ ವೆರೈಟೀಸ್ ಆಫ್ ಫುಡ್ ಮಾಡಿ ಸ್ಟೋರ್. ಮಳೆ ಬರೋ ಥರ ಇದೆ ನೋಡಿ, ಅಲ್ಲಿ ನಮ್ಮಪ್ಪ ಬರ್ತಿದ್ದಾರೆ, ಕಾಣಿಸ್ತಿದೆಯಾ? ನೀಟಾಗಿ ಮಳೆ ಬರ್ತಿದೆ. ಸಿಲ್ವರ್ ಪ್ಲ್ಯಾಂಟ್ಸ್. ಅದು ನಮ್ಮ ಬೈಕ್, ಅದು ನನ್ನ ಸ್ಕೂಟಿ. ನಾನು ಯೂಸ್ ಮಾಡ್ತಿಲ್ಲ, ಅದಕ್ಕೆ ನಮ್ಮ ಅಪ್ಪ ಯೂಸ್ ಮಾಡ್ತಿದ್ದಾರೆ. ಸೊ ಇದು ನಮ್ಮದು ರಾಯಲ್ ಎನ್ಫೀಲ್ಡ್. ನೋಡಿ, ಆ್ಯಕ್ಚುಲಿ ನಮಗೆ ಮ್ಯಾಂಗೋ ತೊಗೊಂಬರ್ತಿದ್ದಾರೆ ನಮ್ಮಪ್ಪ. ಈ ಸಂಡೇ ಕರೀತಾರೆ ಬನ್ನಿ ಅಂತ, ಬಟ್ ನಮಗೆ ಎಲ್ಲ ಟೈಮೂ ಹೋಗೋಕ್ಕಾಗಲ್ಲ. ಸೊ ಈ ಟೈಮು ಮಾರ್ನಿಂಗ್ ಬಂದ್ವಿ, ಆ್ಯಕ್ಚುಲಿ ಮಾರ್ನಿಂಗ್ ಬಂದು ಈವ್ನಿಂಗ್ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿಲ್ಲ, 12 o'clock ಅಷ್ಟರಲ್ಲೇ ನಾವು ಬಿಡಬೇಕು, ಸ್ವಲ್ಪ ಕೆಲಸ ಇದೆ ಅಂತಂದರು ಸಂತೋಷ್. ಅದಕ್ಕೆ ಇಲ್ಲಪ್ಪ ಹೋಗ್ತೀನಿ ಅಂತಂದರೆ, ಸೊ ಬೇಗ ಹೋಗಿ ಮ್ಯಾಂಗೋ ತೊಗೊಂಬರ್ತೀನಿ. ಮ್ಯಾಂಗೋ ತೊಗೊಂಡೋಗಿ ಬ್ಯಾಗಲ್ಲಿ ಇಡೋಕ್ಕೆ ಹೋಗ್ತಿದ್ದಾರೆ, ಎತ್ಕೊಂಡು ಹೋಗಲಿ ಮಗಳು ಅಂತ. ಸೊ ನಾವು ರೀಚ್ ಆದ್ರಿ ಈಗ ವೈಟ್ ಫೀಲ್ಡ್ಗೆ. ಸೊ ಇಲ್ಲಿಂದ ಇನ್ನೊಂದು 10 minutes. ನನಗೆ ನಮ್ಮ ಮನೇಲಿದ್ದರೆ ಅಷ್ಟು ಬೇಗ ಬರಬೇಕು ಅಂತ ಅನಿಸೋದು ಇಲ್ಲ. ಇಲ್ಲಿ ಏನು ಮಾಡೋದು, ತುಂಬ ಕೆಲಸಗಳು ಜಾಸ್ತಿ ಇರುತ್ತೆ, ಇನ್ನು ಹೋಗಲೇಬೇಕು ಅಂತ. ಸೊ ಟ್ರಾಫಿಕ್ ಸಿಟಿ ಲೈಫ್ಗೆ ಬಂದುಬಿಟ್ವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.